ನಮಸ್ಕಾರ ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. 50% ಮಹಿಳಾ ಮೀಸಲಾತಿ ಮಸೂದೆ ಸಂಸತ್ತಿನಲ್ಲಿ ಅನುಮೋದಿಸಬೇಕು. ಡಾಕ್ಟರ್ ಜಿ ಪರಮೇಶ್ವರ್. ತುಮಕೂರು. ಮಾರ್ಚ್ 20 ಸಂಸತ್ತಿನಲ್ಲಿ ಮಹಿಳಾ ಮೀಸಲಾತಿ ಮಸೂದೆ ಅನುಮೋದನೆ ಆಗಬೇಕು. ಇದರಿಂದ ಸಂಸತ್ತು ಮತ್ತು ವಿಧಾನಮಂಡಲದಲ್ಲಿ ಮಹಿಳೆಯರಿಗೆ 50% ಸ್ಥಾನಗಳ ಅವಕಾಶ ಸಿಗಲಿದೆ ಎಂದು ಗೃಹ ಸಚಿವ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಂಯುಕ್ತಾಶ್ರಯದಲ್ಲಿ ಶುಕ್ರವಾರ ಆಯೋಜಿಸಿದ್ದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಉದ್ಘಾಟಿಸಿ ಅವರು ಮಾತನಾಡಿದರು. ಈ ಹಿಂದೆ ರಾಜೀವ್ ಗಾಂಧಿರವರು ಪ್ರಧಾನಮಂತ್ರಿಯಾಗಿದ್ದಾಗ ಸ್ಥಳೀಯ ಸಂಸ್ಥೆಗಳಲ್ಲಿ ಮಹಿಳೆಯರಿಗೆ 50% ಸ್ಥಾನಮಾನಗಳನ್ನು ಕೊಡುವ ನಿಟ್ಟಿನಲ್ಲಿ ಸಂವಿಧಾನಕ್ಕೆ ತಿದ್ದುಪಡಿ ತಂದು ಅವಕಾಶಗಳನ್ನು ನೀಡಲಾಗಿತ್ತು. ಆದ್ದರಿಂದ ಇದೀಗ ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಹಾಗೂ ನಗರದ ಸ್ಥಳೀಯ ಸಂಸ್ಥೆಗಳಲ್ಲಿ ಮಹಿಳೆಯರಿಗೆ ಪ್ರಾಧಾನ್ಯತೆ ಸಿಕ್ಕಿದೆ ಎಂದರು. ನಂತರ ಡಾಕ್ಟರ್ ಮನಮೋಹನ್ ಸಿಂಗ್ ರವರು ಪ್ರಧಾನಿಯಾಗಿದ್ದಾಗ ಸಂಸತ್ತಿನಲ್ಲೂ 50% ಅವಕಾಶ ಕಲ್ಪಿಸುವ ಮಹಿಳಾ ಮಸೂದೆಯನ್ನು ಮಂಡಿಸಲಾಗಿತ್ತು. ಆ ದಿನಗಳಲ್ಲಿ ರಾಜ್ಯಸಭೆಯಲ್ಲಿ ಅದು ಅನುಮೋದನೆ ಆಗಲಿಲ್ಲ. ಈಗಲಾದರೂ ಕೇಂದ್ರ ಸರ್ಕಾರ ಈ ಮಸೂದೆಯನ್ನು ಅನುಮೋದಿಸಿ ಮಹಿಳೆಗೆ ಶಕ್ತಿ ನೀಡಬೇಕು ಎಂದರು. ಇಡೀ ವಿಶ್ವದಲ್ಲಿ ಭಾರತದಲ್ಲಿಯೇ ಮಹಿಳೆಯರಿಗೆ ಹೆಚ್ಚು ಅವಕಾಶಗಳನ್ನು ಕಲ್ಪಿಸಿ ಸಬಲೀಕರಣಗೊಳಿಸಲಾಗಿದೆ. ಇಂದು ಮಹಿಳೆ ಎಲ್ಲಾ ಕ್ಷೇತ್ರದಲ್ಲೂ ಪುರುಷರನ್ನು ಹಿಂದಿಕ್ಕಿ ಸಾಧನೆ ಮಾಡುತ್ತಿದ್ದಾರೆ ಎಂದರು. ನಮ್ಮ ಸರ್ಕಾರ ತನ್ನ ಪ್ರಣಾಳಿಕೆಯಲ್ಲಿಯೇ ಘೋಷಿಸಿದಂತೆ ಮಹಿಳೆಯರ ಸಬಲೀಕರಣಕ್ಕೆ ಅನೇಕ ಯೋಜನೆಗಳನ್ನು ಜಾರಿಗೆ ತಂದಿದೆ ಎಂದರು. ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್ ಮಾತನಾಡಿ, ಯಾರು ಅವಕಾಶಗಳನ್ನು ಕಾದು ಕೂರುವುದು ಸರಿಯಲ್ಲ, ಅವಕಾಶಗಳನ್ನು ಸೃಷ್ಟಿಸಿಕೊಳ್ಳಬೇಕು ಎಂದರು. ವಿಶೇಷವಾಗಿ ಮಹಿಳೆಯರು ಅತಿ ದೊಡ್ಡ ಜವಾಬ್ದಾರಿ ಹೊಂದಿರುತ್ತಾರೆ. ಮನೆ ಒಳಗೆ ಮತ್ತು ಹೊರಗೆ ದುಡಿಯಬೇಕಾಗುತ್ತದೆ. ಈ ನಡುವೆ ತಮ್ಮ ಆರೋಗ್ಯವನ್ನು ಕೂಡ ಕಾಪಾಡಿಕೊಳ್ಳಬೇಕು ಎಂದು ಕಾಳಜಿ ವಹಿಸಿದರು. ಜಿಲ್ಲೆಯಲ್ಲಿ 2 ವರ್ಷಗಳ ಕಾಲ ಜಿಲ್ಲಾಧಿಕಾರಿಯಾಗಿ ಕೆಲಸ ಮಾಡುವ ಅವಕಾಶ ಸಿಕ್ಕಿದೆ. ಈ ಅವಧಿಯಲ್ಲಿ ಸಾಕಷ್ಟು ಒಳ್ಳೆ ಕೆಲಸಗಳನ್ನು ಮಾಡಿದ್ದು, ಜಿಲ್ಲೆಯಲ್ಲಿ 1160 ಕಂದಾಯ ಗ್ರಾಮಗಳನ್ನು ಗುರುತಿಸಿದ್ದು, ಸದ್ಯದಲ್ಲೇ 22,000 ಹಕ್ಕುಪತ್ರಗಳನ್ನು ನೀಡಲಿದ್ದೇವೆ. ಇದನ್ನು ನಾವು ಸೃಷ್ಟಿಸಿಕೊಂಡಿದ್ದೇವೆ ಎಂದರು. ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಅಧ್ಯಕ್ಷರಾದ ನ್ಯಾಯಮೂರ್ತಿ ನೂರುನ್ನಿಸಾ ಮಾತನಾಡಿ, ಮಹಿಳೆ ಪುರುಷರಿಗೆ ಸ್ಪರ್ಧೆಯಾಗುವುದು ಬೇಡ. ಮಹಿಳೆ ತಮ್ಮ ಆತ್ಮಸಂತೋಷಕ್ಕಾಗಿ ಕೆಲವು ಜವಾಬ್ದಾರಿಗಳನ್ನು ನಿಭಾಯಿಸಬೇಕಿದೆ ಎಂದರು. ಇಂದಿನ ದಿನಗಳಲ್ಲಿ ಸಾಮಾಜಿಕವಾಗಿ, ಆರ್ಥಿಕವಾಗಿ ಸಬಲರಾಗಿದ್ದಾರೆ. ಆದರೆ ಆರ್ಥಿಕ ಸ್ವಾವಲಂಬನೆಯನ್ನು ಅನುಭವಿಸುವ ಹಕ್ಕನ್ನು ಜಯಿಸಿಕೊಳ್ಳಬೇಕಿದೆ ಎಂದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾದ ಬಿವಿ ಅಶ್ವಿಜಾ, ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ಕೆವಿ ಅಶೋಕ್, ತುಮಕೂರು ಮಹಾನಗರ ಪಾಲಿಕೆ ಆಯುಕ್ತೆ ಶುಭಾಸಿ, ತೋಟಗಾರಿಕೆ ಇಲಾಖೆ ಜಂಟಿ ನಿರ್ದೇಶಕಿ ಶಾರದಮ್ಮ, ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಜಂಟಿ ನಿರ್ದೇಶಕಿ ಸೌಮ್ಯ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕ ಡಾಕ್ಟರ್ ಸಿದ್ದರಾಮಣ್ಣ ಮತ್ತಿತರರು ಉಪಸ್ಥಿತರಿದ್ದರು. ತುಮಕೂರು ಜಿಲ್ಲೆಯ ಎಲ್ಲ ಮಹಿಳಾ ಅಧಿಕಾರಿಗಳು ಹಾಗೂ ಮಹಿಳಾ ಸಾಧಕಿಯರನ್ನು ಕಾರ್ಯಕ್ರಮದಲ್ಲಿ ಗೌರವಿಸಲಾಯಿತು. ಮುಖಂಡರು, ಎಲ್ಲ ಪಕ್ಷದ ಮುಖಂಡರುಗಳು ಕೂಡ ಈ ಒಂದು ಮಹಿಳಾ ಮೀಸಲಾತಿಯ ಮಸೂದೆಯನ್ನು ಪಾಸ್ ಮಾಡಿದ್ದೇ ಆದರೆ ನಿಮಗೆ ಅಸೆಂಬ್ಲಿಯಲ್ಲಿ ಮತ್ತು ಪಾರ್ಲಿಮೆಂಟಲ್ಲೂ ಕೂಡ ಇವತ್ತು ಅವಕಾಶಗಳು ಸಿಕ್ಕುವಂಥ ಸಾಧ್ಯತೆಗಳಿದ್ದಾವೆ. ಆದಷ್ಟು ಬೇಗ ಅದಾಗಲಿ ಅಂತೇಳಿ ನಾನು ಕೂಡ ಆಶಿಸ್ತೇನೆ. ಇವತ್ತು ಒಂದು ಕಾಲ ಇತ್ತು, ಮಹಿಳೆಯರನ್ನ ಮನೆ ಬಿಟ್ಟು ಆಚೆ ಬರೋಂಗಿಲ್ಲ. ಮಹಿಳೆ ಮನೆ ಬಿಟ್ಟು ಆಚೆ ಬರೋಂಗಿಲ್ಲ. ಅನಿಷ್ಟ ಪದ್ಧತಿಗಳು ನಮ್ಮ ರಾಷ್ಟ್ರದಲ್ಲಿ ಇದ್ದಂಥದ್ದನ್ನು ಕೂಡ ಸ್ಮರಿಸ್ಕೋಬಹುದು ನಾವು. ನಾನು ನಮ್ಮ ಜಿಲ್ಲಾಧಿಕಾರಿಗಳಿಗೆ ಅವರಿಗೆ ಹೇಳ್ತಾ ಇದ್ದೆ ಈಗ ತಾನೆ, ಸತಿ ಸಹಗಮನ ಪದ್ಧತಿ ಅಂತ ಇತ್ತು. ಗಂಡ ಸತ್ತೋಗ್ಬಿಟ್ರೆ ಜೀವಂತವಾಗಿ ಹೆಂಡತಿಯ ಬೆಂಕಿಗೆ ಹಾರಬೇಕು. ಎಂತಹ ಪದ್ಧತಿ, ಅನಿಷ್ಟ ಪದ್ಧತಿ ಇತ್ತು ಯೋಚನೆ ಮಾಡಿ. ಭಾರತದಲ್ಲಿ ಮಹಿಳೆಯನ್ನ ಯಾವ ರೀತಿ ನಡೆಸ್ಕೊಳ್ತಾ ಇದ್ರು ಅನ್ನೋದಕ್ಕೆ ಅದೊಂದು ಉದಾಹರಣೆ. ಮತ್ತು ಯಾರು ಗಂಡ ಸತ್ತೋಗ್ಬಿಡ್ತಾನೆ, ವಿಧವೆ ಆಗ್ತಾಳೆ, ಚಿಕ್ಕ ವಯಸ್ಸಿನಲ್ಲಿ ಅವಳು ವಿಧವೆ ಆದರೆ ಅವಳ ಜೀವನ ಮುಗೀತು. ಇನ್ನು ಮತ್ತೊಂದು ಸಾರಿ ಮದುವೆನೂ ಆಗಂಗಿಲ್ಲ. ಅವಳಿಗೊಂದು ಬಿಳಿ ಸೀರೆ ಉಡಿಸ್ಬಿಟ್ಟು ಅವಳನ್ನ ಮೂಲೆಯಲ್ಲಿ ಕುಂಡ್ರಿಸ್ಬಿಡ್ಬೇಕು. ಅಂತಹ ಪರಿಸ್ಥಿತಿಯನ್ನ ನಮ್ಮ ದೇಶದಲ್ಲಿ ಸಮಾಜ ಎದುರಿಸ್ತಾ ಇದೆ, ಹೆಣ್ಮಕ್ಳು ಎದುರಿಸ್ತಾ ಇದ್ದದ್ದು ಅನ್ನೋದನ್ನು. ಈಗ ಅವೆಲ್ಲ ಕೂಡ ಬದಲಾಗಿದೆ. ಭಾರತ ಬದಲಾಗಿದೆ. ಹೆಣ್ಣು ಮಕ್ಕಳು ಇವತ್ತು ಸಬಲೀಕರಣದ ದಾರಿಯಲ್ಲಿ ಬಂದಿದ್ದಾರೆ. ಅವರಿಗೆ ಒಂದಿಷ್ಟು ಹಕ್ಕು ಬಂದಿದೆ, ಒಂದಿಷ್ಟು ಶಕ್ತಿ ಬಂದಿದೆ, ಅಧಿಕಾರ ಬಂದಿದೆ, ಗೌರವ ಬಂದಿದೆ.
ಮಹಿಳೆಯನ್ನು ಗೌರವಿಸ್ತಕ್ಕಂಥದ್ದು ಇವತ್ತು ನಮ್ಮ ಸಮಾಜದಲ್ಲಿ ನಾವು ನೋಡ್ತೇವೆ. ಇನ್ನೂ ಇರ್ಬೋದು, ಅಲ್ಲಲ್ಲೇ ಒಂದಿಷ್ಟು ಅನಿಷ್ಟ ಪದ್ಧತಿಗಳಿದ್ರೂ ಇರ್ಬೋದು. ಆದರೆ ಹೆಚ್ಚಿನ ಅಂಶ ಮಹಿಳೆಗೆ ಭಾರತದಲ್ಲಿ ಗೌರವ ಸಿಗುವಂಥ, ಸ್ಥಾನಮಾನ ಸಿಗುವಂಥ ವ್ಯವಸ್ಥೆ ಇವತ್ತು ನಮ್ಮಲ್ಲಿ ಆಗಿದೆ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ನಾವು ನಮ್ಮ ಸರ್ಕಾರದಲ್ಲಿ ಇವತ್ತು ಉದಾಹರಣೆ ಈಗಾಗಲೇ ತಮಗೆಲ್ಲ ಗೊತ್ತಿದೆ, ತಾವೆಲ್ಲ ಅದರ ಫಲಾನುಭವಿಗಳಿದ್ದೀವಿ. ನಾವು ಗ್ಯಾರಂಟಿ ಸೆಲ್ಫ್ ಹೆಲ್ಪ್ ಗ್ರೂಪ್ಗಳು ಇವತ್ತು ನಮ್ಮ ಜಿಲ್ಲೆಯಲ್ಲಿದೆ. 10,000 ಸೆಲ್ಫ್ ಹೆಲ್ಪ್ ಗ್ರೂಪ್ಗಳಂತಂದರೆ 10 ಜನ ಆದರೂ ಇರ್ತಾರಲ್ವ, ಮಿನಿಮಮ್ 10 ಜನ ಇರ್ತಾರೆ. ಎಷ್ಟು ಬದಲಾವಣೆ ಅವರೆಲ್ಲ ನಾನು ನೋಡಿದ್ದೇನೆ. ಅನೇಕ ಗುಂಪುಗಳು ಭಾಳಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ಅವರು ಏನದು ಗಂಧದ ಕಡ್ಡಿ ಮಾಡುವಂಥದ್ದು, ಆಮೇಲೆ ಎರೆಹುಳ ಸಾಕಿದರೆ ಗೊಬ್ಬರ ಆಗುತ್ತೆ ಅದು ಮಾಡುವಂಥದ್ದು, ಹಪ್ಪಳ ಉಪ್ಪಿನಕಾಯಿ ಮಾಡುವಂಥದ್ದು, ಹಸುಗಳು ಕೊಂಡ್ಕೊಂಡಿದ್ದಾರೆ, ಹಸುಗಳು ಕೊಂಡ್ಕೊಂಡು ಹಾಲು ಹಾಕುವಂಥದ್ದು. ಆಮೇಲೆ ಭಾಳ ಚೆನ್ನಾಗಿ ಫೈನಾನ್ಸ್ ಮ್ಯಾನೇಜ್ ಮಾಡ್ತಾರೆ. ಯಾವ್ರೇನು MBA ಇಲ್ಲ, ಅಥವಾ ಚಾರ್ಟರ್ಡ್ ಅಕೌಂಟೆನ್ಸಿ ಓದಲಿಲ್ಲ, ಆದರೆ ಎಷ್ಟು ಬ್ಯೂಟಿಫುಲ್ ಆಗಿ ಅವರು ಫೈನಾನ್ಸ್ ಮ್ಯಾನೇಜ್ ಮಾಡ್ತಾರೆ ಅಂದರೆ, ಬ್ಯಾಂಕಲ್ಲಿ ಸಾಲ ತೊಗೊಂಡಿದ್ರೆ ಅಥವಾ ಇನ್ಯಾವುದೋ ಇದರಲ್ಲಿ ಸಂಸ್ಥೆಯಲ್ಲಿ ಸಾಲ ತೊಗೊಂಡಿದ್ರೆ 100ಕ್ಕೆ 100 ಸಾಲ ವಾಪಸ್ ಕಟ್ಟಿವಿ. ಅದೇ ಗಂಡಸರಿಗೆ ಕೊಟ್ಟರೆ ಸಾಲ ಮನ್ನಾ ಮಾಡ್ಕೊಳ್ಳಿ ಅಂತಾರೆ. ಇವರು ಅಷ್ಟು ಬ್ಯೂಟಿಫುಲ್ ಆಗಿ ಸಾಲ ವಾಪಸ್ ಕೊಡ್ತಾರೆ ಮತ್ತು ಆ ಸಂಸ್ಥೆಯನ್ನು ಬೆಳೆಸ್ತಾರೆ. ಅಷ್ಟು ಬ್ಯೂಟಿಫುಲ್ ಆಗಿ ಮಾಡ್ತಾರೆ. ಹಾಗಾಗಿ ಎಷ್ಟು ದೊಡ್ಡ ಬದಲಾವಣೆ ಒಂದು ಈ ದೇಶದಲ್ಲಿ ಆಗಿದೆ ಅನ್ನೋದನ್ನು ನಾವು ಊಹೆ ಮಾಡೋದಕ್ಕೂ ಕಷ್ಟ ಆಗ್ತದೆ. ಆದ್ದರಿಂದ ಅಂಥ ಒಂದು ಬದಲಾವಣೆ ನಮ್ಮ ದೇಶದಲ್ಲಿ ಆಗಿರುವಂಥದ್ದು. ಆಮೇಲೆ ಒಂದು ರೀತಿಯಲ್ಲಿ ಮಹಿಳೆಯ ಉನ್ನತೀಕರಣ ಆಗಿರುವಂಥದ್ದು. ಅವಳಿಗೆ ನಾನು ಮೊನ್ನೆ ನಮ್ಮ